ಎಲ್ಲರೂ ಬಂದಿರೋ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ಆನ್ಲೈನಲ್ಲಿ ವೀಕ್ಷಿಸ್ತಿರುವ ನಿಮಗೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗೆಲ್ಲರೂ ನಾವು ಆರಾಧನೆಗೋಸ್ಕರ ಪ್ರಾರ್ಥಿಸುವಂಥರಾಗೋಣ. ನಾವೆಲ್ಲರೂ ಎದ್ದು ನಿಂತುಕೊಂಡು ನಾವು ಪ್ರಾರ್ಥನೆ ಮಾಡುವಂಥರಾಗಿರೋಣ. ಕರ್ತನೆ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ ಸ್ವಾಮಿ. ಕರ್ತನೆ, ಹೌದು ಸ್ವಾಮಿ, ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ ಸ್ವಾಮಿ. ಹೌದು ಸ್ವಾಮಿ, ಮೊದಲನೇ ಆರಾಧನೆ ನಿನ್ನ ಕರಗಳಲ್ಲಿ ಒಪ್ಪಿಸಿ ಪ್ರಾರ್ಥಿಸ್ತಿದ್ದೇವೆ ಸ್ವಾಮಿ. ಅಪ್ಪ ಕರ್ತನೆ, ನಿನ್ನ ಕರಗಳಲ್ಲಿ ಒಪ್ಪಿಸ್ತಿದ್ದೇವೆ ಅಪ್ಪ ಸ್ವಾಮಿ. ಕರ್ತನೆ, ಶಕ್ತವಾಗಿ ನಮ್ಮ ಹತ್ರ ಮಾತಾಡು ಸ್ವಾಮಿ. ಕರ್ತನೆ, ಅಪ್ಪ ಕರ್ತನೆ, ಶಕ್ತವಾಗಿ ನೀನು ನಡೆಸಿಕೊಡು ಸ್ವಾಮಿ. ಕರ್ತನೆ, ಈ ಮೊದಲನೇ ಆರಾಧನೆಯಲ್ಲಿ ಕರ್ತನೆ ನಿನ್ನ ಸಾನ್ನಿಧ್ಯ ನಾವು ಇಳಿಯಲಿ ಸ್ವಾಮಿ. ಕರ್ತನೆ, ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಕರ್ತನೆ, ಬಂದಿರುವಂಥ ಜನರನ್ನು ಆಶೀರ್ವದಿಸು ಸ್ವಾಮಿ. ಆನ್ಲೈನಲ್ಲಿ ನೋಡುತ್ತಿರೋ ಒಬ್ಬೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಕರ್ತನೆ, ಬರಬೇಕಾಗಿರೋ ಜನರನ್ನು ತಕ್ಕ ಸಮಯಗಳಿಗೆ ಕರೆದುಕೊಂಡು ಬಾ ಸ್ವಾಮಿ. ಕರ್ತನೆ, ಅವರಿಗೆ ಯಾವುದೇ ರೀತಿಯ ರಸ್ತೆಗಳಲ್ಲಿ ಅಡೆತಡೆಗಳು ಉಂಟಾಗದಂತೆ ಅಪ್ಪ ಬಲಪಡಿಸು, ಆಶೀರ್ವದಿಸು, ಅನುಗ್ರಹಿಸುವಂತನಾಗು ಸ್ವಾಮಿ. ಕರ್ತನೆ, ಹೌದು ಸ್ವಾಮಿ. ಕರ್ತನೆ, ನಿನ್ನನ್ನೇ ನಂಬಿ ಬಂದಿದ್ದೇವಲ್ಲಪ್ಪ ಸ್ವಾಮಿ. ಕರ್ತನೆ, ಹೌದು ನಮ್ಮ ಕೊರತೆಗಳು ಇರಬಹುದು ಸ್ವಾಮಿ. ಕರ್ತನೆ, ಅದೆಲ್ಲ ನಾವು ಬದಿಗಿಟ್ಟು ಅಪ್ಪ ಇವತ್ತು ಶಕ್ತವಾಗಿ ಆರಾಧಿಸಲು, ಶಕ್ತವಾಗಿ ಪ್ರಾರ್ಥಿಸಲು, ಶಕ್ತವಾಗಿ ಕರ್ತನಿನ ವಾಕ್ಯವನ್ನು ಕೇಳಲು ಸ್ವಾಮಿ ನಮ್ಮನ್ನು ಬಲಪಡಿಸು, ಆಶೀರ್ವದಿಸು ಸ್ವಾಮಿ. ಅದಕ್ಕೆ ಇರುವ ಅಡೆತಡೆಗಳನ್ನೆಲ್ಲ ನೀಗಿಸು ಸ್ವಾಮಿ ಇವತ್ತು ಸ್ವಾಮಿ. ಕರ್ತನೆ, ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಕರ್ತನೆ, ಅಪ್ಪ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಹೌದು ಸ್ವಾಮಿ. ಕರ್ತನೆ, ಆರಾಧಿಸುವ ಒಬ್ಬೊಬ್ಬರು ಅಪ್ಪ ಸ್ವಾಮಿ ಇಬ್ಬರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತಿದ್ದೇನೆ ಸ್ವಾಮಿ. ಕರ್ತನೆ, ಆಶೀರ್ವದಿಸು ಸ್ವಾಮಿ. ಕರ್ತನೆ, ಹಾಡುವಂಥ ಒಂದೊಂದು ಹಾಡುಗಳ ಮುಖಾಂತರ ಅಪ್ಪ ನಮ್ಮ ಹತ್ರ ಮಾತಾಡು ಸ್ವಾಮಿ. ಕರ್ತನೆ, ಹೌದು ಸ್ವಾಮಿ. ಕರ್ತನೆ, ನಮ್ಮ ಎಲ್ಲ ಬಂಧನಗಳನ್ನು ಈ ಆರಾಧಿಸುವಾಗ ಕರ್ತನೆ ಬಿಚ್ಚು ಹೋಗಲಿ ಸ್ವಾಮಿ. ಕರ್ತನೆ, ಅಪ್ಪ ನೀನು ಶಕ್ತವಾಗಿ ನಡೆಸು ಸ್ವಾಮಿ. ಅಭಿಷೇಕದಿಂದ ತುಂಬಿಸು. ಆರಾಧಿಸುವಾಗ ಕರ್ತನೆ ಕುಣಿದು ಕುಪ್ಪಳಿಸುವಂತೆ ಹೌದು ಸ್ವಾಮಿ. ಕರ್ತನೆ, ಅಪ್ಪ ನೀನು ಬಲಪಡಿಸು ಆ ರೀತಿಯಲ್ಲಿ ಸ್ವಾಮಿ. ಕರ್ತನೆ, ಹೌದು ಸ್ವಾಮಿ. ಕರ್ತನೆ, ಮನಸ್ಸಿನಲ್ಲಿ ಯಾವುದೇ ರೀತಿಯ ಕೊರತೆಗಳು ಅಪ್ಪ ಸ್ವಾಮಿ ಉಂಟಾಗದಂತೆ ಆರಾಧಿಸುವಾಗ ಅಪ್ಪ ಸೈತಾನನ ಬಂಧನಗಳನ್ನು ಬಿಚ್ಚೋಗಲಿ ಸ್ವಾಮಿ ಇವತ್ತು ಸ್ವಾಮಿ. ಕರ್ತನೆ, ಆರಾಧಿಸುವಂಥ ಇಬ್ಬರು ಅಪ್ಪ ಸ್ವಾಮಿ ಒಳ್ಳೆಯ ಒಂದು ಕರ್ತನೆ ಇನ್ಸ್ಟ್ರೂಮೆಂಟ್ಗಳನ್ನು ಬಾರಿಸುತ್ತಾ ಅಪ್ಪ ಆಡುವಾಗ ಕರ್ತನೆ ಕಂಠಗಳಲ್ಲಿ ಕರ್ತನೆ ಯಾವುದೇ ಕೊರತೆಗಳು ಉಂಟಾಗದಂತೆ ಅವರನ್ನು ಬಲಪಡಿಸು. ಶಕ್ತವಾಗಿ ಅಪ್ಪ ಜನರನ್ನು ನಡೆಸುವಂತೆ ಬಲಪಡಿಸು ಸ್ವಾಮಿ. ಕರ್ತನೆ, ಅವರಿಬ್ಬರನ್ನು ಅಪ್ಪ ನೀನಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನಮ್ಮ ಸೇವಕರನ್ನೆಲ್ಲರನ್ನು ಆಶೀರ್ವದಿಸು ಸ್ವಾಮಿ. ಕರ್ತನೆ, ಹೌದು ಸ್ವಾಮಿ. ಕರ್ತನೆ, ಅಪ್ಪ ನಮ್ಮ ಅಪ್ಪ ಎರಡು ಆರಾಧನೆಯಲ್ಲಿ ಸೇವಕರೆಲ್ಲ ಉತ್ತಮವಾದ ಒಂದು ಸೇವೆಯನ್ನು ಕೊಡುವಂಥ ಜನರಿಗೆ ಆಶೀರ್ವದಿಸು, ಬಲಪಡಿಸು, ಅನುಗ್ರಹಿಸುವಂತ ನಾಗು ಸ್ವಾಮಿ. ಕರ್ತನೆ, ಅಪ್ಪ ಎಲ್ಲದರ ಮೇಲೆ ನಿನ್ನ ಕರಗಳು ಇಳಿಯಲಿ ಸ್ವಾಮಿ. ಕರ್ತನೆ, ಅಪ್ಪ ನೀನಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಅಪ್ಪ ವಾಕ್ಯ ಕೊಡುವಂಥ ಸಭಾ ಪಾಲಕರ ನಿನ್ನ ಕರಗಳಲ್ಲಿ ಒಪ್ಪಿಸ್ತಿದ್ದೇನೆ ಸ್ವಾಮಿ. ಹೌದು ಸ್ವಾಮಿ, ಈ ತಿಂಗಳಿನ ವಾಗ್ದಾನದ ಪ್ರಕಾರ ನಾವು ಜ್ಞಾನಿಗಳಾಗುವಂತೆ ಹೌದು ಸ್ವಾಮಿ. ಕರ್ತನೆ, ಹೋದ ವಾರ ಕೊಟ್ಟ ಸಂಬಂಧದ ಜ್ಞಾನದಲ್ಲಿ ಅಪ್ಪ ಕರ್ತನೆ ನಾವು ನಡೆದಿದ್ದೇವೆ ಸ್ವಾಮಿ. ಕರ್ತನೆ, ನೀನು ಬಲಪಡಿಸು, ನೀನು ಆಶೀರ್ವದಿಸು, ನೀನು ಅನುಗ್ರಹಿಸು ಸ್ವಾಮಿ. ಕರ್ತನೆ, ಶಕ್ತವಾಗಿ ಸಭಾಪಾಲಕರ ಹತ್ರ ಮಾತಾಡು ಸ್ವಾಮಿ. ಕರ್ತನೆ, ಈ ವಾರ ಕೊಡುವಂಥ ಜ್ಞಾನದ ಮುಖಾಂತರವಾಗಿ ನಾವು ನಡೆದುಕೊಂಡು ನಮ್ಮ ಜೀವಿತದಲ್ಲಿ ಅದನ್ನು ನಡೆಸಿಕೊಂಡು ಹೋಗುವುದಕ್ಕೆ ಕೃಪೆ ಕೊಟ್ಟು ಆಶೀರ್ವದಿಸಿ ಅನುಗ್ರಹಿಸುವಂತರಾಗು ಸ್ವಾಮಿ. ಅಪ್ಪ ನೀನಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಶಕ್ತವಾಗಿ ಅವ್ರ ಮುಖಾಂತರ ನಮ್ಮನ್ನು ನಡೆಸು. ಅವರಿಗೂ ಸ್ವಾಮಿ ಶಕ್ತವಾಗಿ ಅವರು ಇರುವಂತೆ ಕರ್ತನೆ ಬಲಪಡಿಸು, ಆಶೀರ್ವದಿಸು ಸ್ವಾಮಿ. ಎರಡು ಆರಾಧನೆಯಲ್ಲಿ ನನ್ನ ಅಪ್ಪ ಸಭಾಪಾಲಕರನ್ನು ಬಲಪಡಿಸಪ್ಪ ಸ್ವಾಮಿ. ಕರ್ತನೆ, ನೀನಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಅನುಗ್ರಹಿಸಕ್ಕಾಗಿ ಸ್ತೋತ್ರ ಸ್ವಾಮಿ. ಮತ್ತೊಂದು ಆವರ್ತಿ ಎಲ್ಲವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿ ಪ್ರಾರ್ಥಿಸಿದ್ದೇನೆ ಸ್ವಾಮಿ. ಅಪ್ಪ ನೀನು ಮುನ್ನಡೆಸಬೇಕಾಗಿ ಕೋರಿಕೊಳ್ಳುತ್ತಿದ್ದೇವೆ ಸ್ವಾಮಿ. ಕರ್ತನೆ, ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ, ಅನುಗ್ರಹಿಸಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹತ್ವ ನಿನ್ನೊಬ್ಬನಿಗೆ ಸಲ್ಲಲಿ ಯೇಸುವಿನ ನಾಮದಲ್ಲಿ ತಂದೆಯೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನಗೆ ಸಮಾನನಾದ ದೇವರು ಯಾರು ಇಲ್ಲ. ಹಲ್ಲೆಲೂಯಾ. ಆತನ ಆಲೋಚನೆ ಅದ್ಭುತ ಕಾರ್ಯ, ಅದು ಎಷ್ಟೋ ಮಹತ್ವವಾಗಿದೆ. ಹಲ್ಲೆಲೂಯಾ. ಅದು ವರ್ಣಿಸಲು ಅಸಾಧ್ಯವಾಗಿದೆ. ಹಲ್ಲೆಲೂಯಾ. ಎಷ್ಟು ಜನರು ದೇವರನ್ನು ನಂಬುವವರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನ ಸಮ್ಮುಖದಲ್ಲಿ ನಾವೆಲ್ಲರಿರುವಾಗ ಇವತ್ತು ಹೇಳ್ರಿ, ಕರುಣೆಯುಳ್ಳ ಪ್ರೀತಿಯುಳ್ಳ ಶ್ರೇಷ್ಠ ಕರ್ತನು ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರ್ವಕ್ಕೂ ಒಡೆಯನು ಸೃಷ್ಟಿಕರ್ತನು ಆತನು ಆಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಹೇಳ, ನಿನಗೆ ಸಮಾನನಾದ ದೇವರು ಯಾರು ಇರುವರು? ಎಲ್ಲರೂ ಕಣ್ಣು ತೊಡುತ್ತಾ ದೇವರ ನಾಮವನ್ನು ಘನಪಡಿಸೋಣ ಶಕ್ತವಾಗಿ, ಸಂಪೂರ್ಣವಾಗಿ. ನಿನಗೆ ಸಮಾನನಾದ ದೇವರು ಯಾರು ಇರುವರು? ನಿನ್ನಾಲೋಚನೆ ಅದ್ಭುತ ಕಾರ್ಯವು ಎಷ್ಟು ಮಹತ್ವವು ವರ್ಣಿಸಲ ಸಾಧ್ಯವು. ನಿನಗೆ
ಅದ್ಭುತ ಕಾರ್ಯವು ಎಷ್ಟು ಮಹತ್ವವು ವರ್ಣಿಸಲ ಸಾಧ್ಯವು. ಪರಲೋಕ ಭೂಲೋಕ ದೃಶ್ಯ ದೃಶ್ಯಗಳೆಲ್ಲ, ಪರಲೋಕ ಭೂಲೋಕ ದೃಶ್ಯ ದೃಶ್ಯಗಳೆಲ್ಲ ಸರ್ವಕ್ಕೂ ಒಡೆಯಾನು ಸೃಷ್ಟಿಕರ್ತನ ದೇಸು. ಆದಾಗ್ಯೂ ಬರಿದಾಗಿ ಸದೃಶ್ಯನಾದನು ಮನುಷ್ಯನಾದನು. ನಿನಗೆ ಸಮಾನನಾದ ದೇವರು ಯಾರು ಇರುವಾರು? ಶಕ್ತವಾಗಿ ನಿನ್ನಾಲೋಚನೆ ಅದ್ಭುತ ಕಾರ್ಯವು ಎಷ್ಟು ಮಹತ್ವವು ವರ್ಣಿಸಲ ಸಾಧ್ಯವು. ಹೇಳುವ ನಿನಗೆ ಸಮಾನನಾದ ದೇವರು ಯಾರು ಇರುವಾರು? ನಿನ್ನಾಲೋಚನೆ ಅದ್ಭುತ ಕಾರ್ಯವು ಎಷ್ಟು ಮಹತ್ವವು ವರ್ಣಿಸಲ ಸಾಧ್ಯವು. ಕರುಣೆಯುಳ್ಳ ಪ್ರೀತಿಯುಳ್ಳ ಶ್ರೇಷ್ಠ ಕರ್ತನು ನೀನೇ, ನಿರಂತರವಾದ ರಕ್ಷಣೆಗೆ ಕಾರಣ ಕರ್ತನು ನೀನೇ. ಹೇಳುವ ಕರುಣೆಯುಳ್ಳ ಪ್ರೀತಿಯುಳ್ಳ ಶ್ರೇಷ್ಠ ಕರ್ತನು ನೀನೇ, ನಿರಂತರವಾದ ರಕ್ಷಣೆಗೆ ಕಾರಣ ಕರ್ತನು ನೀನೇ. ಶಾಶ್ವತ ಪ್ರೇಮದ ಆಸರೆಯಲ್ಲಿ ನಡೆಸುವಾತನು ಯೇಸು ಪ್ರಭುವು. ನಿನಗೆ ಹೇಳುವ ಬಾಯಿ ತೆರೆದು ನಿನ್ನಾಲೋಚನೆ ಅದ್ಭುತ ಕಾರ್ಯವು ಎಷ್ಟು ಮಹತ್ವವು ವರ್ಣಿಸಲ ಸಾಧ್ಯವು. ಹೇಳುವ ನಿನಗೆ ಸಮಾನನಾದ ದೇವರು ಯಾರು ಇರುವಾರು? ಬಾಯಿ ತೆರೆದು ನಿನ್ನಾಲೋಚನೆ ಅದ್ಭುತ ಕಾರ್ಯವು ಎಷ್ಟು ಮಹತ್ವವು ನಿನ್ನ ಕೃಪೆ ಇರದಿದ್ದರೆ ಏನಾಗುವೆನೋ ನಾನು? ಕೈ ಹಿಡಿದು ಬಲಪಡಿಸಿ ಆದರಿಸುವೆ ನೀನು. ಹೇಳುವ ನಿನ್ನ ಕೃಪೆ ಇರದಿದ್ದರೆ ಏನಾಗುವೆನೋ ನಾನು? ಕೈ ಹಿಡಿದು ಬಲಪಡಿಸಿ ಆದರಿಸುವೆ ನೀನು. ವೇದನೆ ದುಃಖ ಕಣ್ಣೀರು ಇದ್ದರು ನನಗೂ ಚೈತನ್ಯಗೊಳ್ಳುವೆ. ಹೇಳುವ ನಿನಗೆ ಸಮಾನನಾದ ದೇವರು ಯಾರು ಇರುವಾರು? ನಿನ್ನಾಲೋಚನೆ ಅದ್ಭುತ ಕಾರ್ಯವು ಎಷ್ಟು ಮಹತ್ವವು ವರ್ಣಿಸಲ ಸಾಧ್ಯವು. ಶಕ್ತವಾಗಿ ಹೇಳುವ ನಿನಗೆ ಸಮಾನನಾದ ದೇವರು ಯಾರು ಇರುವಾರು? ನಿನ್ನಾಲೋಚನೆ ಅದ್ಭುತ ಕಾರ್ಯವು ಎಷ್ಟು ಮಹತ್ವವು ನಿನಗೆ ಸಮಾನನಾದ ದೇವರು ಯಾರು ಇರುವಾರು? ನಿನ್ನಾಲೋಚನೆ ಅದ್ಭುತ ಕಾರ್ಯವು ಎಷ್ಟು ಮಹತ್ವವು ವರ್ಣಿಸಲ ಸಾಧ್ಯವು. ಪರಲೋಕ ಭೂಲೋಕ ಸರ್ವಕ್ಕೂ ಒಡೆಯಾನು ಸೃಷ್ಟಿಕರ್ತನ
ಪರಲೋಕ ಭೂಲೋಕ ದೃಶ್ಯಗಳೆಲ್ಲ ಸರ್ವಕ್ಕೂ ಒಡೆಯಾನು ಸೃಷ್ಟಿಕರ್ತನ ದೇಸು ಆದಾಗ್ಯೂ ಬರಿದಾಗಿ ಸದೃಶ್ಯನಾದನು ಮನುಷ್ಯನಾದನು ನಿನಗೆ ಸಮಾನನಾದ ದೇವರು ಯಾರು ಇರುವರು ಶಕ್ತವಾಗಿ ನಿನ್ನಾಲೋಚನೆ ಅದ್ಭುತ ಕಾರ್ಯವು ಎಷ್ಟು ಮಹತ್ವವು ವರ್ಣಿಸಲ ಸಾಧ್ಯವು ಹೇಳುವ ನಿನಗೆ ಸಮಾನನಾದ ದೇವರು ಯಾರು ಇರುವರು ನಿನ್ನಾಲೋಚನೆ ಅದ್ಭುತ ಕಾರ್ಯವು ಎಷ್ಟು ಮಹತ್ವವು ವರ್ಣಿಸಲ ಸಾಧ್ಯವು ನಿನಗೆ ಸಮಾನನಾದ ದೇವರು ಯಾರು ಇರುವರು ನಿನ್ನಾಲೋಚನೆ ಅದ್ಭುತ ಕಾರ್ಯವು ಎಷ್ಟು ಮಹತ್ವವು ವರ್ಣಿಸಲ ಸಾಧ್ಯವು ನಿನಗೆ ಸಮಾನನಾದ ದೇವರು ಯಾರು ಇರುವರು ನಿನ್ನಾಲೋಚನೆ ಅದ್ಭುತ ಕಾರ್ಯವು ಎಷ್ಟು ಮಹತ್ವವು ವರ್ಣಿಸಲ ಸಾಧ್ಯವು ಹೌದು ಸ್ವಾಮಿ ನಿನಗೆ ಸಮಾನನಾದ ದೇವರು ಯಾರು ಅಪ್ಪ ನಿನ್ನ ಆಲೋಚನೆ ಅದ್ಭುತ ಕಾರ್ಯಗಳು ಎಷ್ಟು ಮಹತ್ವಗಳವಾಗಿವೆ ಅಪ್ಪ ಕರುಣೆಯುಳ್ಳ ಪ್ರೀತಿಯುಳ್ಳ ಶ್ರೇಷ್ಠ ಕರ್ತನು ನೀನಾಗಿದ್ಯಾ ಶಾಶ್ವತ ಪ್ರೇಮದ ಆಸರೆಯಲ್ಲಿ ನಡೆಸುವ ಆತನಾಗಿದ್ದಾನೆ ಹಾಲೆಲೂಯ ಹಾಲೆಲೂಯ ಆತನ ಕೃಪೆ ಇರದಿದ್ದರೆ ನಾವೇನಾಗ್ತಿದ್ವೋ ಗೊತ್ತಿಲ್ಲ ಹಾಲೆಲೂಯ ಕೈ ಹಿಡಿದು ಬಲಪಡಿಸುವ ಆತನಾಗಿದ್ದಾನೆ ಆಧರಿಸಿ ಎಲ್ಲ ನಿಮ್ಮ ದಾರಿಯಲ್ಲಿ ಆತನು ಬರುವವನಾಗಿದ್ದಾನೆ ಹಾಲೆಲೂಯ ಇವತ್ತು ನಾವೇಣ ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ಹಾಲೆಲೂಯ ಆತನು ನಮ್ಮ ಎಲ್ಲ ಕೊರತೆಯನ್ನು ನೀಗಿಸಲು ಶಕ್ತನಾಗಿದ್ದಾನೆ ಇಹದ ಬಾಂಧವ್ಯದಿಂದ ನಮ್ಮನ್ನು ಬಿಡಿಸಿ ಆತನ ಕಾಯಲು ಶಕ್ತನಾಗಿದ್ದಾನೆ ಇವತ್ತು ಹೇಳೋಣ ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ಪ್ರತಿದಿನವೂ ನನ್ನ ಜೊತೆ ಇರುವನಿಂದ ಪ್ರಾಣೇಶ್ವರ ಎತ್ತ ತಾಯಿ ಮರೆತರು ಮರೆಯನಿಂದ ಸರ್ವೇಶ್ವರ ಪ್ರತಿದಿನವೂ ನನ್ನ ಜೊತೆ ಇರುವನಿಂದ ಪ್ರಾಣೇಶ್ವರ ಎತ್ತ ತಾಯಿ ಮರೆತರು ಮರೆಯನಿಂದ ಸರ್ವೇಶ್ವರ ಹಾಲೆಲೂಯ ಬಾಯಿ ತೆರೆದ ದೇವರ ನಮ್ಮನ್ನು ಘನಪಡಿಸೋಣ ಬಂದಿರೋ ಯಾರು ಮೌನವಾಗಿ ನಿಲ್ಬೇಡ್ರಿ ಇವತ್ತು ಕೈ ಕಟ್ಟಿ ನಿಲ್ಲುವುದಕ್ಕೆ ದೇವರು ಕರೆದಿಲ್ಲ ಬದಲಾಗಿ ಕಟ್ಟಲ್ಪಟ್ಟಂತ ನಮ್ಮನ್ನು ಹಾಲೆಲೂಯ ಸ್ವಾತಂತ್ರ್ಯನಾಗಿ ಮಾಡಿದ ದೇವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುವರಾಗಿರಬೇಕು ಹಾಲೆಲೂಯ ಇವತ್ತು ನಮ್ಮನ್ನೇ ಮೈ ಮರೆಸಿ ಪ್ರೀತಿಯಲ್ಲಿ ತೇಲಾಡಿಸಲು ಆತನ ಶಕ್ತನಾಗಿದ್ದಾನೆ ಹಾಲೆಲೂಯ ಎಷ್ಟು ಜನ ನಂಬುವರು ಆಗಿದ್ರಿ ದೇವರ ನಾಮವನ್ನು ಕರಣ ತಟ್ಟುತ್ತಾ ಘನಪಡಿಸೋಣ ಶಕ್ತವಾಗಿ ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ಪ್ರತಿದಿನವೂ ನನ್ನ ಜೊತೆ ಇರುವನಿಂದ ಪ್ರಾಣೇಶ್ವರ
ಎತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಎಲ್ಲರೂ ಕಳೆದೊಡ್ತಾ ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಮರೆಯನೆಂದ ಸರ್ವೇಶ್ವರ. ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ. ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ. ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ. ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ. ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಬಾಯ್ ತೆರೆದು ಎತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಈ ಬಣ್ಣದ ಲೋಕದಲ್ಲಿ ನಿನ್ನ ಕೃಪೆ ನೆನೆದಾಗ ಎಲ್ಲವೂ ಬರಿದಾಯಿತು. ಪ್ರತಿ ಹೆಜ್ಜೆಗೂ ನಿನ್ನ ಕೃಪೆ ನನಗೆ ಹೊಸ ಜೀವ ಪ್ರಸಾದಿಸಿತು. ಈ ಬಣ್ಣದ ಲೋಕದಲ್ಲಿ ನಿನ್ನ ಕೃಪೆ ನೆನೆದಾಗ ಎಲ್ಲವೂ ಬರಿದಾಯಿತು. ನಿನ್ನ ಕೃಪೆ ನನಗೆ ಹೊಸ ಜೀವ ಪ್ರಸಾದಿಸಿತು. ನಾನೇನಾಗಿರುವೆ ಅದು ನಿನ್ನ ಕೃಪೆ. ಮುಂದೆ ಏನಾಗುವೆನೋ ಅದು ನಿನ್ನ ಕೃಪೆ. ನಾನೇನಾಗಿರುವೆ ಅದು ನಿನ್ನ ಕೃಪೆ. ಮುಂದೆ ಏನಾಗುವೆನೋ ಅದು ನಿನ್ನ ಕೃಪೆ. ನಿನ್ನ ಕೃಪೆ ನನಗೆ ಆಧಾರವಾಯಿತು. ಜಾರಿ ಬೀಳದಂತೆ ಜೊತೆ ನಿಂತಿತು. ಕೃಪೆಯ ಸೌಂದರ್ಯದಲ್ಲಿ ಶಕ್ತವಾಗಿ ಹೇಳುವ. ಹೌದು ಸ್ವಾಮಿ. ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ. ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ. ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ. ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ. ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ. ಪ್ರತಿದಿನವೂ ನನ್ನ ಜೊತೆ ಇರುವೆನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯನೆಂದ ಶಕ್ತವಾಗಿ ಪೂರ್ಣ ಮನಸ್ಸಿನಿಂದ. ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಈ ಆತ್ಮೀಯ ಯಾತ್ರೆಯಲ್ಲಿ ನಿನ್ನ ಪ್ರೀತಿ ನೆನೆದಾಗ ಅರಣ್ಯಕ್ಕೂ ಆನಂದವೇ. ಎಲ್ಲವನ್ನು ಕಳೆದುಕೊಂಡ ಈ ನೊಂದ ಬಾಳಿಗೆ ನೂತನ ಆರಂಭವೇಳ್ವಣ. ಈ ಆತ್ಮೀಯ ಯಾತ್ರೆಯಲ್ಲಿ ನಿನ್ನ ಪ್ರೀತಿ ನೆನೆದಾಗ ಅರಣ್ಯಕ್ಕೂ ಆನಂದವೇ. ಎಲ್ಲವನ್ನು ಕಳೆದುಕೊಂಡ ಈ ನೊಂದ ಬಾಳಿಗೆ ನೂತನ ಆರಂಭವೇ. ಈ ಆತ್ಮಾಲಾಪನೆ ನಿನ್ನ ಕೃಪೆ. ಈ ಆತ್ಮಾನಂದವು ನಿನ್ನ ಕೃಪೆ. ಈ ಆತ್ಮಾಲಾಪನೆ ನಿನ್ನ ಕೃಪೆ. ಈ ಆತ್ಮಾನಂದವು ನಿನ್ನ ಕೃಪೆ. ನಿನ್ನ ಕೃಪೆ ನನಗೆ ಸಾಕೆನಿಸಿತು. ಯಾದಲ್ಲಿ ಬೇರೇನು ಬೇಡೆನಿಸಿತು. ಕೃಪೆಯ ಸೌಂದರ್ಯದಲ್ಲಿ ಶಕ್ತವಾಗಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ. ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ. ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ. ನನ್ನನ್ನೇ ಮೈಮರೆಸಿ
ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ನನ್ನನ್ನೇ ಮೈ ಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ಪ್ರತಿದಿನವೂ ನನ್ನ ಜೊತೆ ಇರುವನೆಂದ. ಶಕ್ತವಾಗಿ ಹೇಳುವ ಬಾಯಿ ತೆರೆದು ಎತ್ತ ತಾಯಿ ಮರೆತರು ಮರೆಯನೆಂದ. ಎಲ್ಲರೂ ಕಳತಡುತ್ತಾ ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಈ ಕಣ್ಣಿನಂಚಿನಲ್ಲೂ ಹೃದಯಂತರಾಳದಲ್ಲೂ ಎಲ್ಲೆಲ್ಲೂ ನೀನದೇ ಧ್ಯಾನ. ಮುರಿದ ಮನಸ್ಸಿನಿಂದ ನಿನ್ನನ್ನೇ ಸ್ತುತಿಸುವುದೇ ಆಗೋಯ್ತು ನನ್ನ ಪ್ರಾಣ. ಈ ಕಣ್ಣಿನಂಚಿನಲ್ಲೂ ಹೃದಯಂತರಾಳದಲ್ಲೂ ಎಲ್ಲೆಲ್ಲೂ ನೀನದೇ ಧ್ಯಾನ. ಮುರಿದ ಮನಸ್ಸಿನಿಂದ ನಿನ್ನನ್ನೇ ಸ್ತುತಿಸುವುದೇ ಆಗೋಯ್ತು ನನ್ನ ಪ್ರಾಣ. ಈ ಸಂಧ್ಯಾರಾಗವು ನಿನ್ನ ಕೃಪೆ ಸಾಹಿತ್ಯ ಸ್ತುತಿಯು ನಿನ್ನ ಕೃಪೆ. ಈ ಸಂಧ್ಯಾರಾಗವು ನಿನ್ನ ಕೃಪೆ ಸಾಹಿತ್ಯ ಸ್ತುತಿಯು ನಿನ್ನ ಕೃಪೆ. ನಿನ್ನ ಕೃಪೆ ನನಗೆ ಆನಂದವಾಯಿತು ಸೋತೋಗದಂತೆ ಸ್ಥಿರಪಡಿಸಿತು. ಕೃಪೆಯ ಸೌಂದರ್ಯದಲ್ಲಿ ಬಾಯ್ತದೆಂಬ ಶಕ್ತವಾಗಿ ಇಹದ ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನನ್ನೇ ಮೈ ಮರೆಸಿ ನಿನ್ನ ಪ್ರೀತಿಯಲ್ಲಿ ಪೂರ್ಣ ಮನಸ್ಸಿನಿಂದ ಹೇಳುವ ಪೂರ್ಣ ಬಲದಿಂದ ಓ ಅತ್ತ ನೆನೆಸಿನ ಆರಾಧನೆ ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿತವಾಗಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ ಕೃಪೆಯ ಸೌಂದರ್ಯದಲ್ಲಿ ಶಕ್ತವಾಗಿ ಎಲ್ಲರೂ ಕಳೆದೊಡುತ್ತಾ ಅದನ್ನು ಆರಾಧನೆ ಮಾಡುವ. ಯಾರು ಮೌನವಾಗಿ ನಿಲ್ಲುವುದು ಬೇಡ. ನನ್ನನ್ನೇ ಮೈ ಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ನನ್ನನ್ನೇ ಮೈ ಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಈ ಬಣ್ಣದ ಲೋಕದಲ್ಲಿ ನಿನ್ನ ಕೃಪೆ ನೆನೆದಾಗ ಎಲ್ಲವೂ ಬರಿದಾಯಿತು. ಶಬ್ದವಾಗಿ ಪ್ರತಿ ಹೆಜ್ಜೆಗೂ ನಿನ್ನ ಕೃಪೆ ನನಗೆ ಹೊಸ ಜೀವ ಪ್ರಸಾದಿಸಿತು. ಸ್ತೋತ್ರ ಮಾಡುವ. ಈ ಬಣ್ಣದ ಲೋಕದಲ್ಲಿ ಈ ಬಣ್ಣದ ಲೋಕದಲ್ಲಿ ನಿನ್ನ ಕೃಪೆ ನೆನೆದಾಗ ಎಲ್ಲವೂ ಬರಿದಾಯಿತು. ಪ್ರತಿ ಹೆಜ್ಜೆಗೂ ನಿನ್ನ ಕೃಪೆ ನನಗೆ ಹೊಸ ಜೀವ ಪ್ರಸಾದಿಸಿತು. ನಾನೇನಾಗಿರುವೆ ಅದು ನಿನ್ನ ಕೃಪೆ. ಮುಂದೆ ಏನಾಗುವೆನೋ ಅದು ನಿನ್ನ ಕೃಪೆ. ನಾನೇನಾಗಿರುವೆ ಅದು ನಿನ್ನ ಕೃಪೆ. ಮುಂದೆ ಏನಾಗುವೆನೋ ಅದು ನಿನ್ನ ಕೃಪೆ. ನಿನ್ನ ಕೃಪೆ ನನಗೆ ಆಧಾರವಾಯಿತು. ಜಾರಿ ಬೀಳದಂತೆ ಜೊತೆ ನಿಂತಿತು. ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಹೇಳುವ ಪ್ರಿಯದ ಪೂರ್ಣ ಮನಸ್ಸಿನಿಂದ
ಓ ಹಾಲೆಲೂಯ. ಹೌದು ಸ್ವಾಮಿ, ಕೃಪೆಯ ಸೌಂದರ್ಯದಲ್ಲಿ ಇರದ ಬಾಂಧವ್ಯದಿಂದ ನನ್ನ ಬಿಡಿಸಿ ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ, ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ, ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯನೆಂದ ಬಾಯ್ತರಣ, ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯನೆಂದ. ಹೇಳಿ ಸ್ತೋತ್ರ ಮಾಡಿ, ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಬಾಯ್ತೆರೆದು, ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಎಲ್ಲರೂ ಸಮಯ ಕಣ್ತಡ್ತಾ, ಏಸಪ್ಪ ನಿಮಗೆ ಸ್ತೋತ್ರ ಅಪ್ಪ, ಏಸಪ್ಪ ನಿಮಗೆ ವಂದನೆ ಅಪ್ಪ. ಪ್ರತಿದಿನವೂ ನಮ್ಮ ಜೊತೆ ಇರುವ ದೇವರೇ, ನಿನ್ನ ನಾಮಕ್ಕಾಗಿ ಸ್ತೋತ್ರ. ಅನ್ಯ ಭಾಷೆಯನ್ನು ಮಾತಾಡುವವರು ಅನ್ಯ ಭಾಷೆಯನ್ನು ಮಾತಾಡುತ್ತಾ ದೇವರನ್ನು ಗಣಪಡಿಸೋಣ. ರೀದು ರಾಧ ಶದ ರಬಲ ರಬಲ ರಾಧ ಶಯತ. ನಿನಗೆ ಸ್ತೋತ್ರ ಅಪ್ಪ, ನಿನಗೆ ವಂದನೆ ರಾಜ, ನಿನಗೆ ಮಹಿಮೆ ಅಪ್ಪ, ನಿನಗೆ ಬಲ ಸ್ವಾಮಿ. ಓ ರೀದು ರಾಧ ಶದ ರಬಲ ರಬ ಶಯತ ರಬ. ಈ ಬಣ್ಣದ ಲೋಕದಲ್ಲಿ ನಿನ್ನ ಕೃಪೆ ನೆನೆಯುವಾಗ ಎಲ್ಲವೂ ಬರಿದಾಯಿತು ಅಪ್ಪ. ಓ ನಾನು ಏನಾಗಿದ್ವಿ ಅದೆಲ್ಲ ನಿನ್ನ ಕೃಪೆ ಅಪ್ಪ, ಮುಂದೆ ಆಗುವುದು ನಿನ್ನ ಕೃಪೆ. ಓ ರೀದೋ ಶದ ರಬ. ಎಲ್ಲರೂ ಶಕ್ತವಾಗಿ ಓ ಸ್ತೋತ್ರ ಮಾಡೋಣ. ಕಳೆದ ವಾರವನ್ನು ದೇವರು ಶಕ್ತವಾಗಿ ನಡೆಸೋದಕ್ಕಾಗಿ ಓ ಹಾಲೆಲೂಯ. ರೀದೋ ರಾಧ ಶದ ರಬ ಲ ರಬ. ಯೇಸುವೇ ನಿಮಗೆ ಸ್ತೋತ್ರ ಅಪ್ಪ. ಎಲ್ಲರೂ ಸ್ವಲ್ಪ ಸಮಯ ಯಾರು ಮೌನವಾಗಿ ನಿಲ್ಲುವುದು ಬೇಡ. ಕರ್ತನ ಸಮ್ಮುಖದಲ್ಲಿ ನಾವಿರುವಾಗ, ಆತನ ಬಲ ನಮ್ಮನ್ನು ವ್ಯಾಪರಿಸುವಾಗ ಇವತ್ತು ಎಲ್ಲರೂ ಕಣ್ತಟ್ಟುತ್ತಾ ಓ ಹಾಲೆಲೂಯ ಒಂದು ಗಟ್ಟಿಯಾದ ಸ್ವರದಿಂದ ಆತನಿಗೆ ಸ್ತೋತ್ರ ಮಾಡೋಣ. ಓ ರೀದೋ ರಾಧ ಶದ ರಬ ಲ ರಬ ಶಯತ ಲ ರಬ. ಕರ್ತನೇ ನಿನ್ನ ನಾಮಕ್ಕಾಗಿ ಸ್ತೋತ್ರ ಅಪ್ಪ, ನಿನ್ನ ಬಂದಿರುವಿಕೆಗಾಗಿ ಸ್ತೋತ್ರ ಮಾಡ್ತೇವೆ. ಓ ರೀದೋ ರಾಧ ಶದ ರಬ ಲ ರಬ. ಸ್ತೋತ್ರ ಮಾಡೋಣ. ಬಾಯಿ ತೆರೆದು ಎಲ್ಲರೂ ಕಾಣ ತಟ್ಟುತ್ತಾ ಬಾಯಿ ತೆರೆದು ದೇವರಿಗೆ ಸ್ತೋತ್ರ ಮಾಡ್ರಿ, ದೇವರಿಗೆ ಸ್ತೋತ್ರ ಮಾಡ್ರಿ. ಆತನ ಬಲ ನಮ್ಮ ಮೇಲೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ. ಓ ರೀದೋ ರಥ ಶದ ರಬ ಲ ರಬ. ಹಾಲೆಲೂಯ. ಈ ಕಣ್ಣಿನಂಚಿನಲ್ಲೂ ಹೃದಯರಂತಳ ರಾಳದಲ್ಲೂ ಎಲ್ಲೆಲ್ಲೂ ನಿನ್ನದೇ ಧ್ಯಾನ ಸ್ವಾಮಿ. ಮುರಿದ ಮನಸ್ಸಿನಿಂದ ನಿನ್ನನ್ನು ಸ್ತುತಿಸುವುದೇ ಕರ್ತನೆ ಆಗೋಯ್ತು ನನ್ನ ಪ್ರಾಣ ಎಂಬುದಾಗಿ ಹೇಳುವ ಪ್ರಕಾರ. ಕರ್ತನೆ ಇವತ್ತು ಪ್ರತಿ ಕ್ಷಣವೂ ಪ್ರತಿ ಸಮಯವೂ ನಿಮ್ಮನ್ನು ಆರಾಧಿಸುವಂತ ಮನಸ್ಸು ನಮ್ಮಲ್ಲಿ ದೃಢವಾಗಿ ಇರಲಿ ರಾಜ. ಕರ್ತನೆ ಇವತ್ತು ನನ್ನ ಮಾಡಿದ ಉಪಕಾರಗಳನ್ನು ನೆನೆಸಿ ಏಸಪ್ಪ ನಿನ್ನ ಸಮ್ಮುಖದಲ್ಲಿ ನಾವು ಆನಂದ ಪಡುವಂತೆ ಕರ್ತನೆ ನೀನು ಮಾಡಲು ಶಕ್ತನಾಗಿದೆ. ಕರ್ತನೆ 2 ಕೊರಿಂಥ 12 ಕರ್ತನೆ 9 ಹೀಗೆ ಪೌಲನು ಹೇಳ್ತಾನೆ, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗ್ತದೆ ಎಂಬುದಾಗಿ ಕ್ರಿಸ್ತನು ಹೇಳ್ತಾನೆ ಎಂಬುದಾಗಿ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲ ವಸ್ತುಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆದ್ದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲ ವಸ್ತೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲ ಆಗಿದ್ದಾನೋ ಅವಾಗಲೇ ಬಲವುಳ್ಳವನಾಗಿದ್ದೇನೆ ಎಂಬುದಾಗಿ ಪೌಲನು ಹೇಳುವ ಪ್ರಕಾರ. ಪ್ರಿಯದೇವರ ಮಕ್ಕಳೇ, ಇವತ್ತು ಯಾವ ಕೊರತೆಗಳು, ಬಲಹೀನತೆಗಳು ಇವತ್ತು ನಮ್ಮನ್ನು ಕೆಡಿಸಲು ಸಾಧ್ಯವಿಲ್ಲ. ಹಾಲೆಲೂಯ. ಯಾಕೆಂದ್ರೆ ಅವೆಲ್ಲವನ್ನು ಮೆಟ್ಟಿ ನಿಲ್ಲಲು ಕ್ರಿಸ್ತನೇ ನಮ್ಮ ಬುರುಜಾಗಿದ್ದಾನೆ. ಹಾಲೆಲೂಯ. ಕ್ರಿಸ್ತನೇ ನಮ್ಮ ಬಲವಾಗಿದ್ದಾನೆ. ಇವತ್ತು ಹೇಳ್ರಿ, ಲೋಕದ ಪಾಪದಿಂದ ಈ ಪಾಪಿಯ ನೀನು ಕರೆದಿದ್ದೀಯ ರಾಜ. ಹಾಲೆಲೂಯ.
ಯೇಸುವೆ ನಿನ್ನನ್ನು ಸ್ತುತಿಸುವನಾಗಿದ್ದೇನೆ, ರಾಜನೇ ನಿನ್ನನ್ನು ಘನಪಡಿಸುವನಾಗಿದ್ದಾನೆ. ಇವತ್ತು ಹೇಳ್ರಿ, ಕರದಲ್ಲಿ ಚಿತ್ರಿಸಿ ನಿನ್ನಂತೆ ರೂಪಿಸಿ ನನ್ನ ಆಳ್ವಿಕೆ ಮಾಡುವ ನನ್ನ ಯೇಸುವೆ, ಕರ್ತನೇ ನಿಮ್ಮನ್ನು ಆರಾಧಿಸ್ತೇನೆ ಅಪ್ಪ. ಯೇಸಪ್ಪ, ಇವತ್ತು ನಿಮ್ಮನ್ನು ಘನಪಡಿಸಿದ ಪ್ರಿಯದ ನಮ್ಮ ಕರಗಳನ್ನು ಮೇಲೆತ್ತುವುದಾದರೆ ಕರಗಳನ್ನು ಮೇಲೆತ್ತುತ್ತಾ ಇವತ್ತು ಹೇಳ್ರಿ, ಕರದಲ್ಲಿ ಚಿತ್ರಿಸಿ ನಿನ್ನಂತೆ ರೂಪಿಸಿ ನನ್ನ ಆಳ್ವಿಕೆ ಮಾಡಿದ ನನ್ನ ಯೇಸುವೆ ನಿಮಗೆ ಸ್ತೋತ್ರ ಅಪ್ಪ. ಶಕ್ತವಾಗಿ ಪೂರ್ಣ ಹೃದಯದಿಂದ ದೇವರ ನಾಮವನ್ನು ಘನಪಡಿಸೋಣ. ಶಕ್ತವಾಗಿ ಪೂರ್ಣ ಮನಸ್ಸಿನಿಂದ ದೇವರನ್ನು ಘನಪಡಿಸೋಣ. ಕರದಲ್ಲಿ ಚಿತ್ರಿಸಿ ನಿನ್ನಂತೆ ರೂಪಿಸಿ ನನ್ನಾಳ್ವಿಕೆ ಮಾಡಿದ ನನ್ನೇಸುವೆ, ಲೋಕದ ಪಾಪದಿಂದ ಈ ಪಾಪಿಯ ಕರೆದಿರುವೆ, ನಿನ್ನ ಸೇವೆ ಮಾಡುವೆ ನನ್ನಾತ್ಮನೇ. ಕರದಲ್ಲಿ ಚಿತ್ರಿಸಿ ನಿನ್ನಂತೆ ರೂಪಿಸಿ ನನ್ನಾಳ್ವಿಕೆ ಮಾಡಿದ ನನ್ನೇಸುವೆ, ಲೋಕದ ಪಾಪದಿಂದ ಈ ಪಾಪಿಯ ಕರೆದಿರುವೆ, ನಿನ್ನ ಸೇವೆ ಮಾಡುವೆ ನನ್ನೇಸುವೆ, ಸ್ತುತಿಸುವೆ ರಾಜನೇ, ಆರಾಧಿಸುವೆ ಯೇಸುವೆ, ಸ್ತುತಿಸುವೆ ರಾಜನೇ, ಆರಾಧಿಸುವೆ. ಕರದಲ್ಲಿ ಚಿತ್ರಿಸಿ ನಿನ್ನಂತೆ ರೂಪಿಸಿ ನನ್ನಾಳ್ವಿಕೆ ಮಾಡಿದ ನನ್ನೇಸುವೆ, ಲೋಕದ ಪಾಪದಿಂದ ಈ ಪಾಪಿಯ ಕರೆದಿರುವೆ, ನಿನ್ನ ಸೇವೆ ಮಾಡುವೆ ನನ್ನಾತ್ಮನೇ. ಹೇಳುವ, ಕರದಲ್ಲಿ ಚಿತ್ರಿಸಿ ನಿನ್ನಂತೆ ರೂಪಿಸಿ ನನ್ನಾಳ್ವಿಕೆ ಮಾಡಿದ ನನ್ನೇಸುವೆ, ಲೋಕದ ಪಾಪದಿಂದ ಈ ಪಾಪಿಯ ಕರೆದಿರುವೆ, ನಿನ್ನ ಸೇವೆ ಮಾಡುವೆ ನನ್ನಾತ್ಮನೇ. ಕೊರತೆಗಳು ನೀಗಿ ಹೋದವು, ನನ್ನ ಕಷ್ಟಗಳು ಕರಗಿ ಹೋದವು, ಕೊರತೆಗಳು ನೀಗಿ ಹೋದವು, ನನ್ನ ಕಷ್ಟಗಳು ಕರಗಿ ಹೋದವು. ಕಣ್ಣೀರ ಒರೆಸುವನು, ಸಂತೋಷ ತುಂಬುವನು, ಸಮಾಧಾನ ಕೊಡುವವನು, ಎಂದೆಂದು ಸ್ತುತಿಸುವೆನು. ಕಣ್ಣೀರ ಒರೆಸುವನು, ಸಂತೋಷ ತುಂಬುವನು, ಸಮಾಧಾನ ಕೊಡುವವನು, ಎಂದೆಂದು ಸ್ತುತಿಸುವೆನು. ಯೇಸುವೆ ಸ್ತುತಿಸುವೆ ರಾಜನೇ, ಆರಾಧಿಸು. ಬಾಯಿ ತೆರೆದೇಳ್ವಾ. ಯೇಸುವೆ ಸ್ತುತಿಸುವೆ ರಾಜನೇ, ಆರಾಧಿಸುವೆ. ಕರದಲ್ಲಿ ಚಿತ್ರಿಸಿ ನಿನ್ನಂತೆ ರೂಪಿಸಿ ನನ್ನಾಳ್ವಿಕೆ ಮಾಡಿದ ನನ್ನೇಸುವೆ, ಲೋಕದ ಈ ಪಾಪಿಯ ಕರೆದಿರುವೆ, ನಿನ್ನ ಸೇವೆ ಮಾಡುವೆ ಪೂರ್ಣ ಮನಸ್ಸಿನಿಂದ. ಕರದಲ್ಲಿ ಚಿತ್ರಿಸಿ ನಿನ್ನಂತೆ ರೂಪಿಸಿ ನನ್ನಾಳ್ವಿಕೆ ಮಾಡಿದ ನನ್ನೇಸುವೆ, ಲೋಕದ ಪಾಪದಿಂದ ಈ
ಈ ಪಾಪಿಯ ಕರೆದಿರುವೆ, ನಿನ್ನ ಸೇವೆ ಮಾಡುವೆ ನನ್ನಾತ್ಮನೇ. ನನ್ನ ರೋಗವು ನೀಗಿ ಹೋದವು, ಅಸಾಧ್ಯವು ಸಾಧ್ಯವಾದವು. ನನ್ನ ರೋಗವು ನೀಗಿ ಹೋದವು, ಅಸಾಧ್ಯವು ಸಾಧ್ಯವಾದವು. ನನ್ನ ರೋಗ ಬಿಡಿಸಿರುವೆ, ನನ್ನ ಶಾಪ ಮುರಿದಿರುವೆ, ನನ್ನ ಪಾಪ ತೊಳೆದಿರುವೆ. ನಾ ನಿನ್ನನ್ನೇ ನಂಬಿರುವೆ. ನನ್ನ ರೋಗ ಬಿಡಿಸಿರುವೆ, ನನ್ನ ಶಾಪ ಮುರಿದಿರುವೆ, ನನ್ನ ಪಾಪ ತೊಳೆದಿರುವೆ. ನಾ ನಿನ್ನನ್ನೇ ನಂಬಿರುವೆ. ಯೇಸುವೇ ಸ್ತುತಿಸುವೆ, ರಾಜನೇ ಶಕ್ತವಾಗಿ ಆರಾಧಿಸುವೆ. ಸ್ತುತಿಸುವೆ ರಾಜನೇ, ಆರಾಧಿಸುವೆ. ಕರದಲ್ಲಿ ಚಿತ್ರಿಸಿ ನಿನ್ನಂತೆ ರೂಪಿಸಿ ನನ್ನಾಳ್ವಿಕೆ ಮಾಡಿದ ನನ್ನೇಸುವೆ. ಲೋಕದ ಪಾಪದಿಂದ ಈ ಪಾಪಿಯ ಕರೆದಿರುವೆ, ನಿನ್ನ ಸೇವೆ ಮಾಡುವೆ. ನನ್ನ ಬಾಯ್ತೆ ಹೇಳುವ ಕರದಲ್ಲಿ ಚಿತ್ತಿಸಿ ನಿನ್ನಂತೆ ರೂಪಿಸಿ ನನ್ನಾಳ್ವಿಕೆ ಮಾಡಿದ ನನ್ನೇಸುವೆ. ಲೋಕದ ಪಾಪದಿಂದ ಈ ಪಾಪಿಯ ಕರೆದಿರುವೆ, ನಿನ್ನ ಸೇವೆ ಮಾಡುವೆ ನನ್ನಾತ್ಮನೇ. ಕೊರತೆಗಳು ನೀಗಿ ಹೋದವು, ನನ್ನ ಕಷ್ಟಗಳು ಬಾಯ್ ತೆರೆದೇಳ್ವಾ ನಂಬಿಕೆಳವರಾಗಿ. ಕೊರತೆಗಳು ನೀಗಿ ಹೋದವು, ನನ್ನ ಕಷ್ಟಗಳು ಕರಗಿ ಹೋದವು. ಕಣ್ಣೀರ ಬರಿಸುವನು, ಸಂತೋಷ ತುಂಬುವನು, ಸಮಾಧಾನ ಕೊಡುವವನು, ಎಂದೆಂದು ಸ್ತುತಿಸುವೆನು. ಕಣ್ಣೀರ ಬರಿಸುವನು, ಸಮಾಧಾನ ಕೊಡುವವನು, ಎಂದೆಂದು ಸ್ತುತಿಸುವೆನು. ಯೇಸುವೇ ಸ್ತುತಿಸುವೆ ರಾಜನೇ, ಆರಾಧಿಸುವೆ. ಯೇಸುವೇ ಪೂರ್ಣ ಮನಸ್ಸಿನಿಂದ ರಾಜನೇ ಆರಾಧಿಸುವೆ. ಕರದಲ್ಲಿ ಚಿತ್ರಿಸಿ ನಿನ್ನಂತೆ ರೂಪಿಸಿ ನನ್ನಾಳ್ವಿಕೆ ಮಾಡಿದ ನನ್ನೇಸುವೆ. ಲೋಕದ ಪಾಪದಿಂದ ಈ ಪಾಪಿಯ ಕರೆದಿರುವೆ, ನಿನ್ನ ಸೇವೆ ಮಾಡುವೆ ನನ್ನಾತ್ಮನೇ. ಕರದಲ್ಲಿ ಚಿತ್ರಿಸಿ ನಿನ್ನಂತೆ ರೂಪಿಸಿ ನನ್ನಾಳ್ವಿಕೆ ಮಾಡಿದ ನನ್ನೇಸುವೆ. ಲೋಕದ ಪಾಪದಿಂದ ಈ ಪಾಪಿಯ ಕರೆದಿರುವೆ, ನಿನ್ನ ಸೇವೆ ಮಾಡುವೆ ನನ್ನಾತ್ಮನೇ. ನನ್ನ ರೋಗವು ನೀಗಿ ಹೋದವು, ಅಸಾಧ್ಯವು ಸಾಧ್ಯವಾದವು. ನನ್ನ ರೋಗವು ಎಡೆ ಬಾಚರದು ನೀಗಿ ಹೋದವು, ಅಸಾಧ್ಯವು ಸಾಧ್ಯವಾದವು.
ನನ್ನ ರೋಗ ಬಿಡಿಸಿರುವೆ, ನನ್ನ ಶಾಪ ಮುರಿದಿರುವೆ, ನನ್ನ ಪಾಪ ತುಳಿದಿರುವೆ, ನಾ ನಿನ್ನನ್ನೇ ನಂಬಿರುವೆ. ನನ್ನ ರೋಗ ಬಿಡಿಸಿರುವೆ, ನನ್ನ ಶಾಪ ಮುರಿದಿರುವೆ, ನನ್ನ ಪಾಪ ತುಳಿದಿರುವೆ, ನಾ ನಿನ್ನನ್ನೇ ನಂಬಿರುವೆ. ಯೇಸುವೇ ಸ್ತುತಿಸುವೆ, ಬಾತೆರೆದು ಪೂರ್ಣ ಮನಸ್ಸಿನಿಂದ ಯೇಸುವೇ ಸ್ತುತಿಸುವೆ, ರಾಜನೇ ಆರಾಧಿಸುವೆ. ಕರದಲ್ಲಿ ಚಿತ್ರಿಸಿ ನಿನ್ನಂತೆ ರೂಪಿಸಿ ನನ್ನಾಳ್ವಿಕೆ ಮಾಡಿದ ಯೇಸುವೇ. ಲೋಕದ ಬಾಯ್ತೆರೆದು ಈ ಪಾಪಿಯ ಕರೆದಿರುವೆ, ನಿನ್ನ ಸೇವೆ ಮಾಡುವೆ ನನ್ನ ಆತ್ಮನೇ. ಯೇಸುವೇ ಸ್ತುತಿಸು ಪೂರ್ಣ ಮನಸ್ಸಿನಿಂದ, ಕರಗಳನ್ನೆತ್ತುತ್ತಾ ಯೇಸು ಸಂಪೂರ್ಣವಾಗಿ ಸ್ತುತಿಸುವೆ, ಸಂಪೂರ್ಣವಾಗಿ ಆರಾಧಿಸುವೆ. ಹೌದು ಸ್ವಾಮಿ, ರಾಜನೇ ಆರಾಧಿಸುವೆ. ೂರಿದುಷದರ ಬಲರದಶಯತ ೂರಿದೂರದಶದರದಲರದಶಯತರಿ ಬರಬ ೂರಿದೂರು ಯೇಸು. ಮನಸ್ಸಿನಿಂದ ಆತನ ಮಹಿಮೆ ನಮ್ಮ ಮೇಲೆ ಇಳಿತಿರುವುದಕ್ಕಾಗಿ, ಓ ಆತನ ಬಲ ನಮ್ಮನ್ನು ವ್ಯಾಪರಿಸುವುದಕ್ಕಾಗಿ, ಆತನ ಮಹಿಮೆ ನಮ್ಮನ್ನು ಆಳ್ವಿಕೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವೇ ರಿದುಷದರಬ ಸ್ತುತಿಸುವೆ, ರಾಜನೇ ಆರಾಧಿಸುವೆ. ಯೇಸುವೇ ಸ್ತುತಿಸುವೆ, ರಾಜನೇ ಆರಾಧಿಸುವೆ. ಹೌದು ಸ್ವಾಮಿ, ಕರದಲ್ಲಿ ಚಿತ್ರಿಸಿ ನಿನ್ನಂತೆ ರೂಪಿಸಿ ನನ್ನ ಆಳ್ವಿಕೆ ಮಾಡುವ ಒಳ್ಳೆ ಕುರುಬನೇ ನಿಮಗೆ ಸ್ತೋತ್ರಪ್ಪ. ಈ ಲೋಕದ ಪಾಪದಿಂದ ಕರ್ತನೇ ಈ ಪಾಪಿಯಾದ ನಮ್ಮನ್ನು ನಿನ್ನ ಕರೆದಿದ್ದೀಯಾ. ಇವತ್ತು ಹೇಳ್ರಿ, ನಂಬಿಕೆಯುಳ್ಳವರಾಗಿ ನನ್ನ ಆತ್ಮನೇ ನಿನ್ನ ಸೇವೆ ಮಾಡುವನಾಗಿದ್ದೇನೆ. ಯೇಸುವೇ ನಿಮ್ಮನ್ನು ಆರಾಧನೆ ಮಾಡುವನಾಗಿದ್ದೇವೆ. ಯಾಕಂದ್ರೆ ನಂಬಿಕೆಯಿಂದ ನಾವು ಹೇಳ್ತೇವೆ, ಕೊರತೆಗಳು ನೀಗುವಂಥದ್ದಾಗಿದೆ ಅಪ್ಪ, ಕಷ್ಟಗಳು ಕರಗಿ ಹೋಗುವಂಥದ್ದಾಗಿದೆ. ಯಾವ ರೀತಿಯಾಗಿ ಆ ಗುಡ್ಡಗಳು ಪರ್ವತಗಳು ಮೇಣದಂತೆ ಕರಗುತ್ತವೆಯೋ ಆ ರೀತಿಯಲ್ಲಿ ನಿನ್ನ ಸಮ್ಮುಖದಲ್ಲಿ ಕರ್ತನೇ, ನಿನ್ನ ಸಾನ್ನಿಧ್ಯಾನದಲ್ಲಿ ಎಲ್ಲ ಕಣ್ಣೀರುಗಳು ಇವತ್ತು ಕರಗಿ ಹೋಗುವಂಥದ್ದಾಗಿದೆ ಅಪ್ಪ. ಎಲ್ಲ ಸಮಾಧಾನಗಳು ಇವತ್ತು ಬರುವಂಥದ್ದಾಗಿದೆ. ಏಸಪ್ಪ, ಎಂದೆಂದು ನಿಮ್ಮನ್ನು ಸ್ತುತಿಸುವರಾಗಿದ್ದೇವೆ ರಾಜ. ಏಸಪ್ಪ, ಎಂದೆಂದು ನಿಮ್ಮನ್ನು ಘನಪಡಿಸುವರಾಗಿದ್ದೇವೆ. ನೀನು ಯಾವಾಗಲೂ ನಮ್ಮ ಹತ್ತಿರವೇ ಇರುವಂಥ ದೇವರು ಅಪ್ಪ. ಕಷ್ಟದ ಸಮಯದಲ್ಲಿ ನಿನ್ನ ಹೊರತು ನಮಗೆ ಯಾರು ಇಲ್ಲ ಅಪ್ಪ. ನಿನ್ನ ಸಹಾಯ ಹಸ್ತ ನೀಡಲು ಈ ಲೋಕದ ಯಾವ ಕಾರ್ಯಗಳಾಗಲಿ ಮನುಷ್ಯರಾಗಲಿ ಬರುವುದಿಲ್ಲ. ಬಲಹೀನ ವೇಳೆಯಲ್ಲೂ ಬಲವಾಗಿ ನೀನಿರುವ ಒಳ್ಳೆ ಕರ್ತನು ಅಪ್ಪ. ಪ್ರಿಯರ ಮಕ್ಕಳೇ, ಇವತ್ತು ಹೇಳ್ರಿ, ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಅಪ್ಪ. ವಾಕ್ಯದ ರಹಸ್ಯವನ್ನು ಇವತ್ತು ಕಲಿಸಿಕೊಡು ಎಂಬುದಾಗಿ ಹೇಳಿ ದೇವರನ್ನ ಘನಪಡಿಸೋಣ. ಇವತ್ತು ಹತ್ತಿರವೇ ಇರು ಯೇಸುವೆ. ಕಷ್ಟದ ಸಮಯದಲ್ಲಿ ದೇವರ ನಾಮವನ್ನು ಶಕ್ತವಾಗಿ ನಾವು ಘನಪಡಿಸೋಣ. ಶಕ್ತವಾಗಿ ಹತ್ತಿರವೇ ಇರು ಯೇಸುವೆ. ಹತ್ತಿರವೇ ಇರು ಯೇಸುವೆ. ಕಷ್ಟದ ಸಮಯದಲ್ಲಿ
ಬಲವಾಗಿ ಇರು ಯೇಸುವೇ, ಬಲಹೀನ ವೇಳೆಯೊಳು ಬಲವಾಗಿ ಇರು ಯೇಸುವೇ, ಅಜ್ಞಾನದ ವೇಳೆಯೊಳು ಜ್ಞಾನವ ನೀಡು ಯೇಸು. ಕೇಳಿ ಬಾಯಿ ತೆರೆದು, ಅಜ್ಞಾನದ ವೇಳೆಯೊಳು ಜ್ಞಾನವ ನೀಡು ಯೇಸುವೇ, ಹತ್ತಿರವಿರು ಯೇಸುವೇ, ಕಷ್ಟದ ಸಮಯದಲ್ಲಿ ಹತ್ತಿರವಿರು ಯೇಸುವೇ, ಕಷ್ಟದ ಸಮಯದಲ್ಲಿ ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡಿ ಯೇಸುವೇ, ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೇ, ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ, ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ, ಹತ್ತಿರವಿರು ಯೇಸುವೇ, ಕಷ್ಟದ ಸಮಯದಲ್ಲಿ ಹತ್ತಿರವಿರು ಯೇಸುವೇ, ಕಷ್ಟದ ಸಮಯದಲ್ಲಿ. ಹೇಳ್ವಾ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳ ಪೂರ್ಣ ಮನಸ್ಸಿನಿಂದ ಇವತ್ತು ಕೇಳ್ರಿ, ನನಗೆ ಹಲ್ಲೆಲೂಯಾ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಹತ್ತಿರವಿರು ಯೇಸುವೇ, ಕಷ್ಟದ ಸಮಯದಲ್ಲಿ ಹತ್ತಿರವಿರು ಯೇಸುವೇ, ಕಷ್ಟದ ಸಮಯದಲ್ಲಿ ನಿನ್ನ ಹೊರತು ಯಾರು ಇಲ್ಲ, ನನಗೆ ಸಹಾಯ ಹಸ್ತ ನೀಡಲು, ನಿನ್ನ ಹೊರತು ನಂಬಿಕೆ ಉಳ್ಳವರಾಗಿ ಹೇಳುವ, ಸಹಾಯ ಹಸ್ತ ನೀಡಲು, ಹತ್ತಿರವಿರು ಯೇಸುವೇ, ಕಷ್ಟದ ಸಮಯದಲ್ಲಿ ಹತ್ತಿರವಿರು ಯೇಸುವೇ, ಕಷ್ಟದ ಸಮಯದಲ್ಲಿ ಹತ್ತಿರವಿರು ಯೇಸುವೇ, ಕಷ್ಟದ ಸಮಯದಲ್ಲಿ ಹತ್ತಿರವಿರು ಯೇಸುವೇ, ಕಷ್ಟದ
ಸಮಯದಲ್ಲಿ ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ಹತ್ತಿರವಿರು ಯೇಸುವೇ, ಕಷ್ಟದ ಸಮಯದಲ್ಲೂ ಹತ್ತಿರವಿರು ಯೇಸುವೇ, ಕಷ್ಟದ ಸಮಯದಲ್ಲಿ ಬಲಹೀನ ವೇಳೆಯೋಳು ಬಲವಾಗಿ ಇರು ಯೇಸುವೇ, ಬಲಹೀನ ವೇಳೆಯೋಳು ಬಲವಾಗಿ ಇರು ಯೇಸುವೇ. ಅಜ್ಞಾನದ ವೇಳೆಯೋಳು ಜ್ಞಾನವ ನೀಡು ಯೇಸುವೇ, ಅಜ್ಞಾನದ ವೇಳೆಯೋಳು ಜ್ಞಾನವ ನೀಡು ಯೇಸುವೇ. ಶಕ್ತವಾಗಿ ಹತ್ತಿರವೇ, ಹತ್ತಿರವಿರು ಯೇಸುವೇ, ಕಷ್ಟದ ಸಮಯದಲ್ಲಿ ಹತ್ತಿರವಿರು ಯೇಸುವೇ, ಕಷ್ಟದ ಸಮಯದಲ್ಲಿ ನಿನ್ನ ಹೊರತು. ಬಾಯ್ ತೆರೆದು ಕರಗಳನ್ನು ಮೇಲೆತ್ತಿ, ಓ ಸ್ವರ್ಗದ ಕಡೆಗೆ ಕರಗಳನ್ನು ಮೇಲೆತ್ತಿ ಇವತ್ತು ದೇವರ ನಮ್ಮನ್ನು ಘನಪಡಿಸೋಣ. ಇವತ್ತು ಪೂರ್ಣ ಮನಸ್ಸಿನಿಂದ ಕೇಳ್ರಿ, ಬಾಯ್ ತೆರೆದು ಕೇಳ್ರಿ. ನಿನ್ನ ಹೊರತು ಹೌದು ನನಗೆ ತೆರೆದರು ದೇವರವರಾಗಿ ಪೂರ್ಣ ಮನಸ್ಸಿನಿಂದ ನಿನ್ನ ಹೊರತು ಯಾರು ಇಲ್ಲ ನನಗೆ ಸಹಾಯ. ಬಾಯಿ ತೆರೆದು ಸಂಪೂರ್ಣವಾಗಿ ನಿನ್ನ ಹೊರತು ಯಾರು ಇಲ್ಲ ನನಗೆ ಸಹಾಯ. ಹತ್ತಿರವಿರು ಯೇಸುವೇ, ಕಷ್ಟದ ಕಷ್ಟದ ಸಮಯದಲ್ಲಿ ಹತ್ತಿರವಿರು ಯೇಸುವೇ, ಕಷ್ಟದ ಸಮಯದಲ್ಲಿ. ಹೌದು ನಮ್ಮ ಎಲ್ಲ ಕಷ್ಟದ ಸಮಯದಲ್ಲಿ ಏಸಪ್ಪ ನೀನು ನಮ್ಮ ಜೊತೆಗಾರನಾಗಿದ್ದೀಯಪ್ಪ. ಮಾರ್ಗ ತಪ್ಪಿ ಹೋಗುವಾಗ ಏಸಪ್ಪ ನಿನ್ನ ಮಾರ್ಗವನ್ನು ತೋರಿಸಲು ಶಕ್ತನಾಗಿದ್ದೀಯಪ್ಪ. ಸ್ವರ್ಗದಲ್ಲಿ ನಮಗಾಗಿ ಒಂದು ಸ್ಥಳವನ್ನು ನಿನ್ನ ಸಿದ್ಧ ಮಾಡಲು ಶಕ್ತನಾಗಿದ್ದೀಯ ಕರ್ತನೇ. ಆ ಸ್ವರ್ಗದ ಬಾಗಿಲನ್ನು ಮುಟ್ಲಿಕ್ಕೆ, ಆ ಸ್ವರ್ಗವನ್ನು ಸೇರ್ಲಿಕ್ಕೆ ಬೇಕಾದಂತ ಎಲ್ಲ ಜ್ಞಾನ ಉಪದೇಶಗಳನ್ನು ಏಸಪ್ಪ ನಮಗೆ ತಿಳಿಯಪಡಿಸುವಪ್ಪ. ಮಾರ್ಗವನ್ನು ತಪ್ಪಿ ಹೋಗದಾಗೆ ಕರ್ತನೆ ಆ ಸ್ವರ್ಗದ ಕಡೆಗೆ ನಾವು ನಡೆಯುವ ರೀತಿಯಲ್ಲಿ ಸೈತನ್ನ ಎಲ್ಲ ತಂತ್ರಗಳನ್ನು ಏಸಪ್ಪ ಇವತ್ತು ನೀನು ತಿಳಿಸಿಕೊಡಲು ಶಕ್ತನಾಗಿದೆಯಪ್ಪ. ನಿನ್ನ ವಾಕ್ಯದ ರಹಸ್ಯವನ್ನು ಅಪ್ಪ ಇವತ್ತು ನೀನು ಕಲಿಸಿಕೊಡು ಅಪ್ಪ. ಏಸಪ್ಪ ಇದುವರೆಗೂ ನಡೆಸುತ್ತೀಯ ಕರ್ತನೆ, ಇದುವರೆಗೂ ನಿನ್ನ ಮಹಿಮೆ ಕಾಣುವಂತೆ ನೀನು ಮಾಡಿದ್ದೀಯಪ್ಪ. ನಮ್ಮ ಪ್ರತಿಯೊಬ್ಬರ ಹೃದಯವನ್ನು ನೀನು ತಿಳಿದಿದ್ದೀಯ, ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಮುಂದಿನ ಸಮಯ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುವಾಗ ಏಸಪ್ಪ
ನೀನು ನಮ್ಮ ಜೊತೆ ಇದ್ದು ನಡೆಸು. ಎಲ್ಲ ಸ್ತುತಿ ಘನ ಮಾನ ಮಹತ್ವ ನಿನ್ನೊಬ್ಬನೇ ಉಂಟಾಗಲಿ. ಯೇಸುವಿನ ಮಧುರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿದೆ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಇದೇ ಮೊದಲನೇ ಬಾರಿಗೆ ಯಾರಾದರೂ ಆನ್ಲೈನಲ್ಲಿ ವೀಕ್ಷಣೆ ಮಾಡ್ತಿದ್ರೆ ಯೇಸುವಿನ ನಾಮದಲ್ಲಿ ನಿಮಗೆ ಸ್ವಾಗತ ಮಾಡ್ತೇವೆ. ಇದುವರೆಗೂ ನೀವು ಯಾವುದೇ ಸಭೆಗೆ ಹೋಗ್ತಿಲ್ಲವಾದರೆ ನೀವು ಪ್ರತಿ ವಾರ ನಮ್ಮ ಸಭೆಯ ಒಂದು ಆರಾಧನೆಯಲ್ಲಿ ನೀವು ಪಾಲ್ಗೊಳ್ಬೋದು. ಸಾಧ್ಯವಾದರೆ ನೀವು ಸಭೆಗೂ ಬಂದು ಕೂಡ ದೇವರನ್ನು ಆರಾಧನೆ ಮಾಡ್ಬೋದು. ಹಾಗೆ ದಶಮ ಭಾಗ ಕಾಣಿಕೆಯನ್ನು ಕೊಡುವಂಥವರು ಹಿಂದೆ ಕಾಣಿಕೆ ಡಬ್ಬಿ ಇರುತ್ತೆ. ಆ ಕಾಣಿಕೆ ಡಬ್ಬಿಯಲ್ಲಿ ನಿಮ್ಮ ಕಾಣಿಕೆಗಳನ್ನು ಹಾಕ್ಬೋದು. ದಶಮ ಭಾಗವನ್ನು ಪ್ರತ್ಯೇಕವಾಗಿ ಒಂದು ದಶಮ ಭಾಗದ ಕವರಲ್ಲಿ ಹಾಕಿ ದಶಮ ಭಾಗವನ್ನು ನೀವು ಆ ಕಾಣಿಕೆ ಡಬ್ಬಿಯಲ್ಲಿ ಹಾಕ್ಬೋದು. ಪ್ರತಿ ಬುಧವಾರ ಸಂಜೆ 7 ಗಂಟೆಗೆ ಬೈಬಲ್ ಸ್ಟಡಿ ಇರ್ತದೆ. ಎಲ್ಲರೂ ತಪ್ಪದೆ ಭಾಗವಹಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಸಭೆ ಮುಗಿದ ನಂತರ ಪಾಸ್ಟರ್ನ ಭೇಟಿ ಮಾಡುವಂಥವ್ರು ಪ್ರತ್ಯೇಕವಾಗಿ ಸಾಲಾಗಿ ನಿಂತು ಒಂದು ಶಿಸ್ತನ್ನು ಕಾಪಾಡಿಕೊಂಡು ಪಾಸ್ಟರ್ನ ಭೇಟಿ ಮಾಡ್ಬೋದು. ಅದೇ ರೀತಿಯಾಗಿ ಒಂದು ಆತ್ಮಿಕತೆಯಲ್ಲಿ ನಾವು ಇನ್ನೂ ಪಾಸ್ಟರ್ಗೆ ಹೆಚ್ಚಾಗಿ ಮಾತಾಡಬೇಕು, ಒಂದು ಪರ್ಸ್ನಲ್ ಆಗಿ ನಾನು ಪಾಸ್ಟರ್ ಹತ್ರ ಮಾತಾಡಬೇಕೆಂಬುದಾಗಿ ಬಯಸುವವರು ವಾರದ ಮಧ್ಯದಲ್ಲಿ ಪಾಸ್ಟಿಗೆ ಫೋನ್ ಮಾಡಿ ನೀವು ಪಾಸ್ಟರ್ನ ಭೇಟಿ ಮಾಡ್ಬೋದು. ಈ ಸಮಯದಲ್ಲಿ ಫೋನನ್ನು ಸೈಲೆಂಟ್ ಮಾಡಿಲ್ಲ ಅಥವಾ ಸ್ವಿಚ್ ಆಫ್ ಮಾಡಿಲ್ಲವಾದರೆ ನೀವು ಫೋನು ಮತ್ತು ಆ ಒಂದು ಸ್ವಿಚ್ ಆಫ್ ಮಾಡಿಕೊಳ್ಳಿ. ಪ್ರತಿ ವಾರ ಮೊದಲನೇ ಆರಾಧನೆ 7:15 ಎರಡನೇ ಆರಾಧನೆ 10:00 ಎಲ್ಲರೂ ಸರಿಯಾದ ಸಮಯಕ್ಕೆ ಬರಬೇಕು. ದೇವರನ್ನು ಘನಪಡಿಸುವಾಗ ನಾವು ದಾಹವುಳ್ಳವರಾಗಿ ಬರಬೇಕು. ನಾವು ಯಾವಾಗೆಲ್ಲ ದಾಹವುಳ್ಳವರಾಗಿ ಸರಿಯಾದ ಸಮಯಕ್ಕೆ ದೇವರನ್ನು ಬಂದು ನಾವು ಘನಪಡಿಸ್ತೀವಿ, ದೇವರು ನಮ್ಮ ಹೃದಯವನ್ನು ನೋಡುವನಾಗಿದ್ದಾನೆ. ಯಾಕೆಂದರೆ ನಾವು ಹಲವಾರು ಕೆಲಸ ಕಾರ್ಯಗಳಿಗೆ ಹೋಗುವಾಗ ನಾವು ಬೇಗ ಓಡೋಗ್ತೀವಿ. ಕೆಲವೊಂದು ಟೈಮು ನಾಷ್ಟನ್ನು ಕೂಡ ಮಾಡಲ್ಲ. ಯಾಕೆ? ಅಲ್ಲಿ ಬೈತಾರೆ, ಹಲವಾರು ರೂಲ್ಸ್ಗಳಿರುತ್ತೆ, ಪೇಮೆಂಟ್ ಬರಲ್ಲ. ಆದರೆ ಇಲ್ಲಿ ಕರ್ತನ ಸಮ್ಮುಖದಲ್ಲಿ ನಾವು ಅದಕ್ಕಿಂತ ಇಲ್ಲಿ ಭೀತಿ ಉಳ್ಳವರಾಗಿರ್ಬೇಕು, ಭಯಭಕ್ತಿಯಿಂದ ದೇವರನ್ನು ಘನಪಡಿಸುವಂಥವರಾಗಿರಬೇಕು. ನೀವು ಸರಿಯಾದ ಸಮಯಕ್ಕೆ ಬನ್ನಿ, ದೇವರನ್ನು ಘನಪಡಿಸೋಣ. ಎಲ್ಲರೂ ಈ ಸಮಯ ಮುಂದಿನ ಸಮಯಕ್ಕಾಗಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ನಮ್ಮೊಟ್ಟಿಗೆ ಮಾತಾಡಲಿ. ಸ್ತೋತ್ರ, ವಂದನೆ ಸ್ವಾಮಿ, ನೀನು ಬಲವುಳ್ಳ ದೇವರು, ನಂಬಿಗಸ್ತಿಕೆ ದೇವರು ಸ್ವಾಮಿ. ನಮ್ಮನ್ನು ನಡೆಸುವಂಥ ಒಳ್ಳೆ ದೇವರು ನೀವಾಗಿದ್ದೀರಿ ಅಪ್ಪ. ಈ ವಾರವೆಲ್ಲ ನಮ್ಮನ್ನು ನಡೆಸಿ ಪ್ರತಿ ಸಮಯವೂ ಪ್ರತಿ ದಿನವೂ ಕರ್ತನೆ, ಹೌದು ಸ್ವಾಮಿ, ನೀವು ನಡೆಸಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ ರಾಜ. ನೀನೇ ಬಲವುಳ್ಳ ದೇವರು ಸ್ವಾಮಿ. ನಮ್ಮನ್ನು ಬಲಪಡಿಸುವಾತನು, ಆಧರಿಸುವಾತನು, ನಮ್ಮೊಟ್ಟಿಗೆ ಮಾತಾಡುವಾತನು, ಯಾರೇ ಕೈ ಬಿಟ್ಟರು ನೀನು ಕೈ ಬಿಡದಂಥ ಒಳ್ಳೆ ಕುರುಬನು ನೀನಾಗಿದ್ದೀಯಾ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಆನ್ಲೈನಲ್ಲಿ ವೀಕ್ಷಣೆ ಮಾಡ್ತಿರೋ ಕೂಡ ಕರ್ತನೆ ನೀನು ಆಶೀರ್ವದಿಸಿ ನಡೆಸು ಅಪ್ಪ. ಪ್ರಿಯ ಸಭಾಪಾಲಕರೊಟ್ಟಿಗೆ ನೀನು ಮಾತಾಡು. ಈ ವಾರಕ್ಕೆ ಈ ದಿನಕ್ಕೆ ಬೇಕಾದಂಥ ಎಲ್ಲ ಜ್ಞಾನ ಉಪದೇಶಗಳನ್ನು ಏಸಪ್ಪ ನಮಗೆ ಕಲಿಸಿಕೊಡು ಅಪ್ಪ. ಯಾವ ರೀತಿಯಾಗಿ ನಡೆದುಕೊಳ್ಬೇಕು, ಯಾವ ರೀತಿಯಾಗಿ ಕರ್ತನೆ ನಿನ್ನ ವಾಕ್ಯದ ನಿಮಿತ್ತ ನಾವು ಜೀವಿತ ಮಾಡಬೇಕು, ಯಾವ ರೀತಿಯಾಗಿ ನೀನು ಬರುವವರೆಗೂ ನಂಬಿಕೆಯುಳ್ಳವರಾಗಿ ಜೀವನ ಮಾಡಬೇಕು ಎಂಬ ವಾಕ್ಯ ರಹಸ್ಯ ಗುಟ್ಟುಗಳನ್ನು ನಮಗೆ ಕಲಿಸಿಕೊಡು ಎಂಬುದಾಗಿ ಬೇಡಿಕೊಳ್ತಾ ಎಲ್ಲ ಸ್ತುತಿ ಘನ ಮಾನ ಮಹತ್ವ ನಿನ್ನೊಬ್ಬನೇ ಉಂಟಾಗಲಿ. ಯೇಸುವಿನ ಅತ್ಯಂತ ಮಧುರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದೆ ನಮ್ಮ ತಂದೆಯೇ.